ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಇದು ಲಾಸ್ಟ್ ಸೋಮವಾರ ಸಂಕಷ್ಟಿ ಇತ್ತು. ನಾನು ಪ್ರತಿ ತಿಂಗಳು ಸಂಕಷ್ಟಿ ಪೂಜೆ ಮಾಡ್ತೀನಿ. ಉಪವಾಸ ಇದ್ದು ಅದು ದೇವಸ್ಥಾನಕ್ಕೆ ಹೋಗ್ತೀನಿ. ಆವಾಗ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ತೆಗೆದಿದ್ದು ವಿಡಿಯೋ ಇದು. ಅದಾದಮೇಲೆ ನೆಕ್ಸ್ಟು 16ನೇ ತಾರೀಕು ವಾಫಲ್ಸ್ ಡೇ ಅಂತ ಏನೋ ಇತ್ತು. ಅಂದರೆ ವರ್ಷಕ್ಕೊಂದೇ ಸಲ ಬರುತ್ತಂತೆ. ಅಂದರೆ ಅದು ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆ ದಿನ ಯಾವ್ದು ತೊಗೊಂಡ್ರು ₹100 ಅಂತ. ಅದಕ್ಕೆ ನಾನು ಮತ್ತು ಧೃತಿ ಇಬ್ಬರು ಹೋಗಿದ್ವಿ. ಇನ್ನು ನಾನು ಫಸ್ಟ್ ಟೈಮ್ ತಿಂದಿದ್ದು. ತುಂಬ ಚಾಕ್ಲೇಟು ಮತ್ತು ಚೀಸ್ ಎಲ್ಲ ಇರುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಫುಲ್ಲು ಒಬ್ಬರೇ ತಿನ್ನೋಕ್ಕಾಗಲ್ಲ. ಮಕ್ಕಳಿಗೆಲ್ಲ ಅದು ಇಷ್ಟ ಆಗುತ್ತೆ, ಅದು ಚೆನ್ನಾಗಿರುತ್ತೆ ಅವ್ರಿಗೆ, ಅವ್ರು ತಿಂತಾರೆ. ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದು ಅಷ್ಟು ಸ್ವೀಟ್ ಇದೆ. ಅದಾದಮೇಲೆ ನೆಕ್ಸ್ಟು ಗುರುವಾರ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಇತ್ತು. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಸ್ಯಾರಿ ಶಾಪಿಂಗ್ ಮಾಡಬೇಕು ಮತ್ತು ಗಿಫ್ಟ್ ಎಲ್ಲ ಶಾಪಿಂಗ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾನು ಅವರು ಇಬ್ಬರೇ ಹೋಗಿದ್ದು. ನಾನು ಮತ್ತು ಅವರು ಇಬ್ಬರೇ ಹೋದ್ವಿ. ಇನ್ನೊಬ್ಬರು ಫ್ರೆಂಡು ಅವ್ರಿಗೆ ಟೈಮ್ ಇಲ್ಲ ಅಂತ ಬರಲಿಲ್ಲ. ಮತ್ತು ಅಲ್ಲಿ ಕೆಲವು ಶಾಪ್ ಹೋಗಿ, ಅದಿದು ಮಹಾಲಕ್ಷ್ಮಿ ಸಿಲ್ಕ್ ಅಂತ, ಈ ಶಾಪಲ್ಲಿ ಒಂದಿಷ್ಟು ಸ್ಯಾರಿ ತೊಗೊಂಡ್ವಿ. ಇದು ಸ್ವಲ್ಪ ಹೋಲ್ಸೇಲ್ ಜಾಸ್ತಿ ತೊಗೊತಾರೆ, ಅದರಿಂದ ಸ್ವಲ್ಪ ಅವರು ಜಾಸ್ತಿ ಇರ್ತಾರೆ. ಸಿಂಗಲ್ ಪೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನ ಕಡಿಮೆ ಇರಲ್ಲ ಅಲ್ಲಿ ತೊಗೊಳ್ಳೋರು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ನಮ್ಗೆ ಸ್ವಲ್ಪ ರಶ್ ಇರಲಿಲ್ಲ. ಅವರು ನೀಟಾಗಿ ತೋರಿಸಿದ್ರು ಎಲ್ಲನೂ. ಅಂದರೆ ಬಾರ್ಗೇನ್ ಮಾಡೋಕ್ಕಾಗಲ್ಲ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟು ತೊಗೊಬೇಕು. ತೊಗೊಂಡ್ವಿ, ನಾನು ನನ್ನ ಫ್ರೆಂಡು ತೊಗೊಂಡ್ವಿ. ಒಂದು 3-4 ಸ್ಯಾರಿ ತೊಗೊಂಡ್ವಿ, ದೇವರಿಗೆ ಮತ್ತು ನಮಗೆ ಅಂದ್ಬಿಟ್ಟು. ಇವಾಗ ನೆಕ್ಸ್ಟು ನಿಮಗೆ ಶ್ರಾವಣ ಆದಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ. ಇನ್ನು ಶ್ರಾವಣ ಸ್ಟಾರ್ಟ್ ಆದರೆ ನಿಮಗೆ ಹಬ್ಬಗಳು ಬರ್ತಾನೆ ಇರುತ್ತಲ್ಲ. ಎಲ್ಲ ಹಬ್ಬಕ್ಕೂ ಪೂಜೆಗೆ ಉಟ್ಕೊಳಕ್ಕೆ ಬೇಕಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಸೀರೆ ತೊಗೊಂಡ್ವಿ. ಅದಾದಮೇಲೆ ನಾವು ಬ್ಯಾಂಗಲ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ರಾಜ ಮಾರ್ಕೆಟಿಂದ ಬ್ಯಾಕ್ ಸೈಡ್ ರೋಡ್ಗೆ ಹೋಲ್ಸೇಲ್ ಅಂಗಡಿಗೆ ಹೋಗ್ತಾಯಿದ್ವಿ. ಅಲ್ಲಿ ಹಿಂದಿನ ದಿನ ಮಳೆ ಬಂದಿದ್ದರಿಂದ ಸ್ವಲ್ಪ ಅಲ್ಲೆಲ್ಲ ಕೆಸರಾಗಿತ್ತು, ತುಂಬ ರಶ್ಶು ಇತ್ತು. ಚಿಕ್ಕ ರೋಡ್ ಇರೋದ್ರಿಂದ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ತಗೊಂಡ್ಬಿಡ್ತಾರೆ, ಅಲ್ಲಿ ಹೋಗೋಕ್ಕಾಗಲ್ಲ, ಫುಲ್ ಜಾಮ್ ಆಗಿತ್ತು. ಮತ್ತು ಅಲ್ಲಿ ತೊಗೊಂಡು ಅದಾದಮೇಲೆ ಮತ್ತೆ ರಾಜ ಮಾರ್ಕೆಟ್ ಒಳಗಡೆ ಬಂದ್ವಿ. ಅಲ್ಲಿ ಏನು ಶಾಪಿಂಗ್ ಮಾಡಲಿಲ್ಲ, ಆದರೆ ಸುಮ್ಮನೆ ಬಂದ್ವಿ. ರಶ್ ಏನು ಅಷ್ಟು ಇರಲಿಲ್ಲ, ಅಂದರೆ ಇನ್ನೂ ಹಬ್ಬಕ್ಕೆ ಟೈಮ್ ಇರೋದ್ರಿಂದ ಅಷ್ಟು ಜನ ಏನು ಬಂದಿಲ್ಲ. ಮತ್ತು ಇದು ವರ್ಕಿಂಗ್ ಡೇ ಆಗಿದ್ದರಿಂದ ಸ್ವಲ್ಪ ಮೋಸ್ಟ್ಲಿ ಜನ ಕಡಿಮೆ ಇದ್ದಾರೆ ಅನಿಸುತ್ತೆ. ಮತ್ತು ಇಲ್ಲಿ ನಾವು ಕೆಲವು ಸ್ಯಾರಿಗೆ ಮ್ಯಾಚಿಂಗ್ ಪೆಟಿಕೋಟು ಮತ್ತು ಬ್ಲೌಸ್ ಪೀಸ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ಅದನ್ನು ತೊಗೊಂಡೋಗೋಣ ಅಂದ್ಬಿಟ್ಟು ಬಂದ್ವಿ. ಅದೆಲ್ಲ ತೊಗೊಂಡಾದಮೇಲೆ ನನ್ನ ಫ್ರೆಂಡು ಲಾಸ್ಟ್ ನಾನು ವ್ಲಾಗಲ್ಲಿ ಹಾಕಿದ್ದೆ, ನಿಮಗೆ ಗೊತ್ತಿರುತ್ತೆ. ಇವರು ಬ್ಲೌಸ್ ವರ್ಕು ಮತ್ತು ಸ್ಟಿಚ್ ಕೊಟ್ಟಿದ್ದರು. ನಾವು ಯಾವಾಗೂ ಇಲ್ಲೇ ಕೊಡೋದು. ಇದು ಮಂಗಲಿಕಾ ಕ್ರಿಯೇಷನ್ ಅಂತ, ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಾನು ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ವರ್ಕ್ ಮಾಡಿಸ್ಬೇಕಂದ್ರೆ ಇಲ್ಲೇ ಮಾಡಿಸೋದು. ಸ್ಟಿಚ್ಚು ಮಾಡಿಕೊಡ್ತಾರೆ. ಅದನ್ನು ಇಸ್ಕೊಂಡು ಮತ್ತು ಅದಾದಮೇಲೆ ಮತ್ತೆ ಒಂದು ರೌಂಡು ಬೇರೆ ಏನಾದರೂ ಇದೆಯಾ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ. ಅಲ್ಲಿ ನನ್ನ ಧೃತಿ ಹ್ಯಾಂಡ್ ಬ್ಯಾಗ್ ಕೇಳಿದ್ಲು, ಅದಕ್ಕೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೆಲ್ಲೂ ಸಿಗಲಿಲ್ಲ. ಅದಾದಮೇಲೆ ನಾವು ಪೂಜೆಗೆ ಕುಂಕುಮಕ್ಕೆ ಗಿಫ್ಟ್ ಕೊಡಬೇಕಲ್ಲ, ಅದಕ್ಕೆ ಏನು ತೊಗೊಳ್ಳೋದು, ಇವಾಗ ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಬ್ಲೌಸ್ ಪೀಸೆಲ್ಲ ಇವಾಗ ನೀವು ಕೊಟ್ಟರು ಅವ್ರು ಯಾರೂ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಅದರಿಂದ ಈ ಥರ ಏನಾದರೂ ಯೂಸ್ ಆಗೋವಂಥ ಗಿಫ್ಟ್ ಕೊಟ್ಟರೆ ಯೂಸ್ ಆಗುತ್ತೆ. ಯಾವ್ದಾದ್ರು ಅಂದರೆ ಶೋಗಿಡ್ಬೋದು, ಇಲ್ಲ ಅವ್ರಿಗೆ ಯೂಸ್ ಆಗೋವಂಥದ್ದು ಏನಾದ್ರು ಕೊಡೋಣ ಅಂತ ಹುಡುಕ್ತಾ ಇದ್ವಿ. ತುಂಬ ವೆರೈಟೀಸ್ ಇತ್ತು, ಅದರಲ್ಲಿ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದರಿಂದ ಡಿಸ್ಕಷನ್ ಮಾಡಿದ್ವಿ ಯಾವುದು ಅಂತ. ಆಮೇಲೆ ಸ್ವಲ್ಪ ಅವ್ರು ಕಾಸ್ಟ್ಲಿ ಹೇಳಿದ್ರು. ಅದಕ್ಕೆ ನಾನು ಯಾವಾಗೂ ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು ಗಿಫ್ಟ್ ಐಟಮ್ಸ್ ಎಲ್ಲ, ಅದರಿಂದ ಓನರ್ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳಿದ್ವಿ. ಆಮೇಲೆ ಅವ್ರು ಕಡಿಮೆ ಮಾಡಿಕೊಟ್ರು. ಅದೆಲ್ಲ ತೊಗೊಂಡು ನಾವು ಮನೆಗೆ ಬರೋಷ್ಟರೊಳಗೆ 5:30 ಆಯಿತು. ಇದು ನೋಡಿ, ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಲ್ಲ, ಅದು ಇವಾಗ ಫಸ್ಟ್ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ, ಫಸ್ಟ್ ಫ್ಲೋರ್ ಮೋಲ್ಡ್ ಆಯಿತು ಮತ್ತು ಬಾಗಿಲು ಪೂಜೆ ಎಲ್ಲ ಆಯಿತು. ಮತ್ತು ಇದು ಸೆಕೆಂಡ್ ಮೋಲ್ಡು ಯಾವಾಗಾಗಿದೆ ಅಂದರೆ May 28 ಅನಿಸುತ್ತೆ. ಅದು ರಜದಲ್ಲೇ ಮೋಲ್ಡ್ ಎಲ್ಲ ಆಗಿ ಇವಾಗ ಆಲ್ರೆಡಿ 3ನೇ ಮೋಲ್ಡ್ ಆಗಿದೆ. ಇದು ಹಳೇ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಇದು ನೋಡಿ ಎಲ್ಲ ಮತ್ತು ಕಂಬಿ ಎಲ್ಲ ಕಟ್ಟಿದ್ರು ಇದೇ ರೀತಿ. ಅವರು ಕಂಬಿ ಎಲ್ಲ ಕಟ್ಟಿ ಮತ್ತು ಸೆಕೆಂಡ್ ಮೋಲ್ಡ್ಗೆ ಕಂಬಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ರು. ಈ ಮೋಲ್ಡ್ ಹಾಕಿದ್ದು May 28. ಅವತ್ತು ನಾವು ಇದು ಮುಗಿಸ್ಕೊಂಡು ಅಮ್ಮ ಮನೆಗೆ ಪೂಜೆ ಇದೆ ಅಂತ ಹೋಗಿದ್ದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಇದೆ ಅದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.